ಕೆಲಸ ಕೊಡಿ ಇಲ್ವಾ ನಮಗೆ ದಯಾಮರಣ ನೀಡಿ ಎಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ನಾನ್ ಯುಜಿಸಿ ಅತಿಥಿ ಉಪನ್ಯಾಸಕರ ಸಂಘದ ರಾಜ್ಯಾಧ್ಯಕ್ಷ ಸಿ ವೆಂಕಟೇಶ್ ತಮ್ಮ ಅಳಲನ್ನು ವ್ಯಕ್ತಪಡಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸುಮಾರು 30 ವರ್ಷಗಳ ಕಾಲ ನಾವು ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದೇವೆ. 430 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸುಮಾರು 5600 ನಾನ್ ಯುಜಿಸಿ ಅತಿಥಿ ಉಪನ್ಯಾಸಕರು ಇದ್ದೇವೆ. ಆದರೆ ಈಗ ನವೆಂಬರ್ 24ರಿಂದ ನಮ್ಮನ್ನ ಸೇವೆಯಿಂದ ಕೈಬಿಡುವ ತೀರ್ಮಾನವನ್ನ ಸರ್ಕಾರ ತೆಗೆದುಕೊಳ್ತಾ ಇದೆ. ಈಗ ನಾವು ಅಕ್ಷರಶಃ ಬೇದಿಗೆ ಬಂದು ನಿಲ್ತೇವೆ. ನಮ್ಮನ್ನ ಅವಲಂಬಿಸಿರ್ತಕ್ಕಂಥ ವೃದ್ಧ ತಂದೆ ತಾಯಿಗಳು, ಹೆಂಡತಿ ಮಕ್ಕಳು ಇದ್ದಾರೆ. ನಾವು ಎಲ್ಲಿಗೆ ಹೋಗಬೇಕು? ಸರ್ಕಾರ ಮಾನವೀಯತೆ ದೃಷ್ಟಿಯಿಂದ ಕಾಯ್ದೆಯನ್ನ ತಿದ್ದುಪಡಿ ಮಾಡಿ ನಮ್ಮನ್ನ ಸೇವೆಯಲ್ಲಿ ಮುಂದುವರಿಸಬೇಕು. ಸರ್ಕಾರ ನಮಗೆ ಕೆಲಸ ಕೊಡಬೇಕು, ಇಲ್ವಾ ದಯಾಮರಣವನ್ನ ನೀಡಲಿ. ನಾವು ಆತ್ಮಹತ್ಯೆಯ ಯೋಜನೆಯಲ್ಲಿ ಇದ್ದೇವೆ ಎಂದರು. ಚಾಚು ತಪ್ಪದೆ ಪಾಲನೆ ಮಾಡ್ತಾರೆ ಅನ್ನೋದಾದರೆ ನಮಗೂ ಕೂಡ ಇವತ್ತು ಏನು ನಿರಂತರವಾಗಿ ಸೇವೆ ಸಲ್ಲಿಸಂಥವರಿಗೆ ಆ ಜೆಒಸಿ ಮಾದರಿಯಲ್ಲಿ ನಮಗೆ ಪರ್ಯಾವ್ಯವಸ್ಥೆಯನ್ನು ಮಾಡಿಕೊಟ್ಟು ನಮ್ಮ 5600 ಜನ ನಾನ್ ಯುಜಿಸಿ ಅತಿಥಿ ಉಪನ್ಯಾಸಕರವನ್ನು ಕಾಪಾಡಬೇಕಾಗಿದೆ. ಜೊತೆಗೆ ಇವತ್ತು ನಮ್ಮಗಳ ತಂದೆ ತಾಯಿಗಳಿರ್ಬೋದು, ನಮ್ಮ ಮಕ್ಕಳುಗಳಾಗಿರ್ಬೋದು, ಜೊತೆಗೆ ಇದು ಕೌನ್ಸಿಲಿಂಗ್ ಅಂತ ಬಂದಮೇಲೆ ಮೆರಿಟ್ ವೈಸು ಇವತ್ತು ಶಿವಮೊಗ್ಗ ಜಿಲ್ಲೆಯವರು ಯಾವುದೋ ಗುಲ್ಬರ್ಗದಲ್ಲೋ ಅಥವಾ ಗುಲ್ಬರ್ಗದವರೆಲ್ಲ ಶಿವಮೊಗ್ಗದಲ್ಲೋ ಈ ರೀತಿಯಾಗಿ ನಾವು ಸ್ಥಳ ಬದಲಾವಣೆ ಆಗಿದೆ ಮೆರಿಟ್ ವೈಸು. ಹಾಗಾಗಿ ನಾವು ಇವತ್ತೆಲ್ಲ ಬಾಡಿಗೆ ಮನೆಯನ್ನು ಮಾಡ್ಕೊಂಡು ಹೆಂಡತಿ ಮಕ್ಕಳನ್ನು ಸಾಕೊಂಡು ತಂದೆ ತಾಯಿಗಳನ್ನು ನೋಡಿಕೊಂಡು ಇದನ್ನೇ ನಂಬಿಕೊಂಡು ನಾವು ಜೀವನವನ್ನು ಮಾಡ್ತಾ ಇದ್ದೀವಿ. ಇವರು ಯಾವುದೇ ಪರ್ಯಾಯ ವ್ಯವಸ್ಥೆಯನ್ನು ಇಲ್ಲದೆ ನಮ್ಮನ್ನು ಕೈ ಬಿಟ್ಟರೆ ಖಂಡಿತವಾಗೂ ನಾವು 5600 ಕುಟುಂಬಗಳು ಬೀದಿ ಬರಬೇಕಾಗುತ್ತೆ. ಆದರೆ ಸರ್ಕಾರಕ್ಕೆ ಇವತ್ತು ಏನೆಲ್ಲ ಯೋಜನೆಗಳನ್ನು ತಂದಿದೆ, ಇವತ್ತು 2023ರಲ್ಲಿ ಪದವಿ ಪಡೆದಂಥ ವಿದ್ಯಾರ್ಥಿಗಳು ಅವ್ರ ಕೆಲಸ ಸಿಗೋವರೆಗೂ ಅವರಿಗೆ ಒಂದು ನಿರುದ್ಯೋಗ ಭತ್ಯೆ ಕೊಡ್ತೀವಿ ಅಂತಂದೇಳಿ ಯುವ ನಿಧಿಯನ್ನು ಕೊಡ್ತಾ ಇದ್ದಾರೆ. ಆದರೆ ಇವತ್ತು ನಮಗೆ ಕೆಲಸದಲ್ಲಿರೋಂಥವ್ರನ್ನ ತೆಗೆದು ಇವತ್ತು ನಿರುದ್ಯೋಗವನ್ನು ಕೊಡ್ತಾ ಇದ್ದಾರೆ. ಆಮೇಲೆ ಸಿದ್ದರಾಮಯ್ಯರವರು ವಿರೋಧ ಪಕ್ಷದ ಒಂದು ನಾಯಕರಾದಂಥ ಸಂದರ್ಭದಲ್ಲಿ ಮಾನ್ಯ ಅಶ್ವಥ್ ನಾರಾಯಣ ಅವರಿಗೆ ಒಂದು ಸಜೆಷನ್ನ ಮಾಡಿದ್ರು. ಅವರಿಗೆ ಒಂದು ಕನಿಷ್ಠ ವೇತನವನ್ನು ಫಿಕ್ಸ್ ಮಾಡಿ ಸೇವಾ ಭದ್ರತೆಯನ್ನು ಒದಗಿಸ್ಕೊಡಿ ಅಂತಂದೇಳಿ ಕಾನೂನು ತಿದ್ದುಪಡಿಯನ್ನು ಮಾಡಿ ಅಂತೇಳಿ ಸಲಹೆ ಕೊಟ್ಟಿದ್ರು. ಅವರ ಒಂದು ಕಾಳಜಿಯಿಂದ ಅವರು ಮುಂದಿನ ಚುನಾವಣೆಯಲ್ಲಿ ಅವರ ಒಂದು ಪಕ್ಷದ ಪ್ರಣಾಳಿಕೆಯಲ್ಲೂ ಕೂಡ ಅದನ್ನು ಹಾಕ್ಕೊಂಡ್ರು. ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆಯನ್ನು ಒದಗಿಸ್ತೀವಿ ಅಂತ ಹಾಕ್ಕೊಂಡ್ರು. ಆದರೆ ನಮ್ಮದು ನಡೆದಂಥ ಒಂದು ಸರ್ಕಾರ ನುಡಿದಂಥ ಸರ್ಕಾರ ಅಂತೆಲ್ಲ ಹೇಳ್ಕೊಂಡ್ರು. ಆದರೆ ಇವತ್ತು ನಮ್ಮನ್ನು ಕೈ ಬಿಡ್ತಾ ಇರೋದು ತುಂಬ ಅಮಹನೀಯವಾದಂಥ ಒಂದು ಘಟನೆ ಅಂತ ಹೇಳ್ಬೋದು. ಆದರೆ ಇವತ್ತು ಸರ್ಕಾರಕ್ಕೆ ಒಂದು ವಿನಯಪೂರ್ವಕವಾಗಿ ನಾವು ಇವತ್ತು ರಾಜ್ಯ ನಾನ್ ಯುಜಿಸಿ ಅತಿಥಿ ಉಪನ್ಯಾಸಕರ ಸಂಘದಿಂದ ಒಂದು ವಿನಂತಿಯನ್ನು ಮಾಡ್ಕೊಳ್ತೀವಿ. ನಮಗೆ ಕನಿಷ್ಠ ವೇತನವನ್ನು ಫಿಕ್ಸ್ ಮಾಡಿ ಇತರ ಇಲಾಖೆಯಲ್ಲಿ ಸೇವೆ ಸಲ್ಲಿಸಲು ಅವಕಾಶ ಮಾಡಿಕೊಡಬೇಕು. ಒಂದು ವೇಳೆ ನಮ್ಮನ್ನೇನಾರು 5600 ಕುಟುಂಬಗಳನ್ನು ಬೀದಿಗೆ ಬಿಟ್ಟಂಥ ಒಂದು ಆದರೆ ನಾವು ಖಂಡಿತವಾಗಿ ನಮಗೆ ದಯಾಮರಣವನ್ನು ನೀವು ಕಲಿಸ್ಬೇಕಾಗುತ್ತೆ. ಜೊತೆಗೆ ನಾವು 5600 ಕುಟುಂಬಗಳು ಕೂಡ ನಾವು ವಿಧಾನಸೌಧಕ್ಕೆ ಮುತ್ತಿಗೆಯನ್ನು ಹಾಕಿ ನಾವು ಅಲ್ಲೇ ಕೂಡ ನಾವು ಒಂದು ಆತ್ಮಹತ್ಯೆಗೆ ನಾವು ಒಂದು ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಕಾರಣ ಇವತ್ತು ಇಷ್ಟೆಲ್ಲ ದುಡಿದು ಯಾವುದೇ ಘನತೆ ಗೌರವದಿಂದ ನಮ್ಮನ್ನು ಹೊರಗೆ ಬರ್ತಾ ಇದ್ದೀವಿ ಅಂದರೆ ನಮ್ಮ ಸ್ಟೂಡೆಂಟ್ಗಳು ಇವತ್ತು ನಮ್ಮನ್ನು ಅತಿಥಿ ಉಪನ್ಯಾಸಕರಂತ ಕೇವಲವಾಗಿ ನೋಡುವಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ರಾಜ್ಯ ಸರ್ಕಾರದಲ್ಲಿ. ಜೊತೆಗೆ ನಾವೇನು ಇದುವರೆಗೂ ಸುಮಾರು 10 ವರ್ಷ 20 ವರ್ಷ ಏನು ಕ್ವಾಲಿಫೈಡ್ ಇಲ್ದಲೇ ನಾವು ಇವತ್ತು ಪಾಠ ಪ್ರವಚನಗಳನ್ನು ಮಾಡ್ಕೊಂಬಂದಿದ್ದೀವಿ. ನಮ್ಮ ವಿದ್ಯಾರ್ಥಿಗಳು, ನಮ್ಮಿಂದ ಪಾಠ ಕಲಿತಂಥ ವಿದ್ಯಾರ್ಥಿಗಳು ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಎಲ್ಲ ಕಡೆಯೂ ಇವತ್ತು ಉದ್ಯೋಗವನ್ನು ಪಡ್ಕೊಂಡಿದ್ದಾರೆ. ಆಮೇಲೆ ಜೊತೆಗೆ ಇವತ್ತು ಸೇವಾ ಅನುಭವಕ್ಕೆ ಯಾವುದೇ ಆದ್ಯತೆಯನ್ನು ಕೊಡ್ತಾ ಇಲ್ಲ, ಈ ರೀತಿಯಾಗಿದೆ. ಜೊತೆಗೆ ಇನ್ನೊಂದು ಏನಂದರೆ ಪ್ರಮುಖವಾದಂಥದ್ದು 2021 ಮತ್ತು 2019 ಒಂದು ಕಾಲಘಟ್ಟದಲ್ಲಿ ನಡೆದಂಥ ಒಂದು ಕೇಸೆಟ್ಗಳು ಅಕ್ರಮವಾಗಿದ್ದಾವೆ ಅಂತಂದೇಳಿ ರಾಜ್ಯ ಸರ್ಕಾರನ ಅದನ್ನು ತನಿಖೆ ಮಾಡಬೇಕು ಅಂತಂದೇಳಿ ಒಂದು ಮಾಡಿತು. ಆಮೇಲೆ ಜೊತೆಗೆ ಅದು ನ್ಯಾಯಾಲಯದಲ್ಲಿ ಪ್ರಕರಣ ಇದೆ. ಆದರೆ ಆ 2 ಸಾಲಿನ ಒಂದು ಪದವಿ ಪ್ರಮಾಣ ಪತ್ರಗಳು ಅಂತ ಏನಿದಾವೆ, ಅರ್ಹತೆ ಪ್ರಮಾಣ ಪತ್ರಗಳು, ಅವಗೂ ಕೂಡ ಇವರು ಆದ್ಯತೆಯನ್ನು ಕೊಟ್ಟು ಇವತ್ತು ನೇಮಕವನ್ನು ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ನಮಗೆ ಏನು ನಾನ್ ಯುಜಿಸಿ ಅವರಿಗೆ ತುಂಬ ಅನ್ಯಾಯನ ಮಾಡಲಿ ಹೊರಟಿರೋಂಥ ಒಂದು ಸರ್ಕಾರಕ್ಕೆ ನಾವು ವಿನಮ್ರತೆಯಿಂದ ಒತ್ತಾಯ ಮಾಡಿ ನಮಗೆ ಆದ್ಯತೆಯನ್ನು ಕೊಡಲೇಬೇಕು ಅಂತಂದೇಳಿ ನಾವು ಏನು 5600 ಅತಿಥಿ ಉಪನ್ಯಾಸಕರು ಏನು ನಾನ್ ಯುಜಿಸಿ ಕ್ವಾಲಿಫೈಡ್ನವರಿದ್ದಾರೆ ಅವ್ರ ಪರವಾಗಿ ನಾನು ಇವತ್ತು ಒಂದು ಮನವಿಯನ್ನು ಮಾಡಿಕೊಡ್ತೀನಿ. ನೀವು ಇರ್ಬೋದು, ಮೊನ್ನೆ ಉನ್ನತ ಶಿಕ್ಷಣ ಸಚಿವರಾಗಿರ್ಬೋದು,